ಈಗೊಂದು ನಾನು ಅಮ್ಮನಿಗೆ ಡೈ ಮಾಡುವಂತ ಇದ್ದೇನೆ, ಹೇರ್ ಡೈ. ಇದು ಈಗ ವಿಡಿಯೋ ಎಲ್ಲ ಬರ್ತಾ ಉಂಟಲ್ಲ, ಗೋಂಡು ತರೆಯಲ್ಲಿ ಇದು ಮಾಡೋದು, ಡೈ ಮಾಡೋದು. ಅದನ್ನು ನೋಡುವ ಹೇಗೆ ಕಪ್ಪ ಆಗ್ತದೆ ಇಲ್ವಾ ನೋಡುವ. ಮತ್ತೆ ಅದು ತೋರಿಸ್ತಾರೆ, ಅದರ ರಿಸಲ್ಟ್ ಎಂತ ಅಂತ ತೋರಿಸೋದಿಲ್ಲ ನಮಗೆ. ಹಾಗೆ ನಾವು ಒಂದ್ಸಲ ಟ್ರೈ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಗೋಂಡು ತರೆಯಲ್ಲಿ, ಗೋಂಡು ತೆಂಗಿನಕಾಯಿ ನೋಡುವ ಈಗ ಹೇಗೆ ಆಗ್ತದೆ ನೋಡುವ. ಮೊದಲು ನನ್ನ ಹತ್ರ ಒಂದು ಇದುಂಟು, ಗೋಂಟು ತೆಂಗಿನಕಾಯಿ. ಗೋಂಟು ಅಂದರೆ ಒಣ ಕೊಬ್ಬರಿ ಅಂತ ಹೇಳ್ತೇವೆ ಕನ್ನಡದಲ್ಲಿ, ತುಳುವಲ್ಲಿ ಗೋಂಟು ಥರ ಹೇಳೋದು. ಇಲ್ಲಿ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಇರ್ತಾರಲ್ಲ, ಧ್ರುವಂತಿಗೆ ಗೋಂಟು ಮಂಡ್ಯ ಹಾಗೆ ನೋಡಿ. ಇದು ಕಪ್ಪಾಗಬೇಕಂತೆ, ಸರಿ ಸುಟ್ಟು ಇದರ ಮೇಲೆ ಇಡ್ತೇನೆ ಹೀಗೆ. ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನೋಡುವ. ಅದು ಗೊತ್ತಿಲ್ಲ, ಒಂದೇ ಸಲ ಹಾಕಿ ಕಪ್ಪಾಗ್ತದ ಇಲ್ವಾ ಗೊತ್ತಿಲ್ಲ, ಎಷ್ಟು ಸಲ ಹಾಕ್ಬೇಕು ಅಂತ. ಏನು ಇದಿಲ್ಲ, ಇದು ನ್ಯಾಚುರಲ್ ಅಲ್ಲ, ಹಾಗಾಗಿ ನೋಡುವ, ಟ್ರೈ ಮಾಡುವ ಅಂತ. ನನ್ನ ಅಮ್ಮನ ತಲೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಈಗ. ಇದು ಸರಿ ಈಗ ಆರಬೇಕು, ಪೂರ್ತಿ ಆರಲಿ. ಆರಿದ ಮೇಲೆ ಮತ್ತೆ ಇದು ಮಾಡೋ, ಗುದ್ದಿ ಪುಡಿ ಮಾಡಬೇಕು ಇದನ್ನು. ಇದು ನೋಡಿ, ಎಲ್ಲ ಬೆಂಕಿ ಎಲ್ಲ ಆರಿತು. ಈಗ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಬೇಕು. ಮತ್ತೆ ತಣ್ಣಗಾದ್ಮೇಲೆ ಗುದ್ದಿ ಪುಡಿ ಮಾಡಬೇಕು ಇದನ್ನು. ಇದು ನೋಡಿ, ಈಗ ಪುಡಿ ಆಗಿದೆ ಹೀಗೆ. ಇದು ಆಗಿದೆ, ಸುಟ್ಟು ಎಲ್ಲ ಇದಾಯಿತು, ತಣ್ಣಗಾಗಿದೆ. ಈಗ ಇದನ್ನೆಲ್ಲ ಇದಕ್ಕೆ ಹಾಕ್ತೇನೆ. ಪುಡಿ ಆಗಿದೆ. ಈಗ ಇದರಲ್ಲಿ ಗುಡ್ಡುವ ಸರಿ ಪುಡಿ ಮಾಡಬೇಕು. ಇದಕ್ಕೀಗ ತೆಂಗಿನ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಆಯಿತು, ಇಷ್ಟು ದೊಡ್ಡ ತೆಂಗಿನಕಾಯಿ. ಈಗ ಇದು ಪೇಸ್ಟ್ ರೆಡಿ ಆಯಿತು. ನೋಡು, ಇದು ಹಚ್ಚುವ ತಲೆಗೆ ಹಚ್ಚಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅಮ್ಮನ ತಲೆಯೆಲ್ಲ ಫುಲ್ಲು ಬಿಳಿಯಾಗಿದೆ. ಇದು ಇದಕ್ಕೆ ಹಾಕಿ ನೋಡುವ ಕಪ್ಪಾಗ್ತದ ಅಂತ. ಇದು ನ್ಯಾಚುರಲ್ ಅಂತ ನಾವು ಟ್ರೈ ಮಾಡೋದು, ಕೆಮಿಕಲ್ ಆಗಿದ್ದರೆ ನಾವು ಹಾಕ್ತಾ ಇರಲಿಲ್ಲ. ನೋಡಿ, ಟ್ರೈ ಮಾಡಿ ರಿಸಲ್ಟ್ ಹೇಗೆ ಅಂತ ತೋರಿಸ್ತೇನೆ ನಿಮಗೆ. ವಿಡಿಯೋದಲ್ಲಿ ಖಾಲಿ ಅವರು ಕಪ್ಪಾಗ್ತದೆ ಅಂತ ಮಾತ್ರ ಹೇಳ್ತಾರೆ, ರಿಸಲ್ಟ್ ತೋರಿಸೋದಿಲ್ಲ. ಹಾಗೆ ನಾವು ಒಂದ್ಸಲ ಟ್ರೈ ಮಾಡಿ ನೋಡುವ. ಹಾಕುವಾಗ ಫುಲ್ ಕಪ್ಪು ಉಂಟು, ಹಾಕುವಾಗ ಫುಲ್ ಕಪ್ಪಾಗ್ತದೆ. ತೊಳೆದ ಮೇಲೆ ಎಂತ ಆಗ್ತದೆ ಗೊತ್ತಿಲ್ಲ, ನೋಡಬೇಕು. ವೇಟ್ ಆ್ಯಂಡ್ ಸಿ. ನೋಡಿ, ಇದು ಎದುರಿಗೆ ಹಾಕಿದೆ, ಎದುರಿಗೆ ಮಾತ್ರ ಬಂತು. ಸ್ವಲ್ಪ ಇದೆ, ಇಷ್ಟೇ ಖಾಲಿ ಆಯಿತು ಪೂರ. ಇಷ್ಟು ಅರ್ಧಕ್ಕೆ ಮಾತ್ರ ಬಂತು. ಇಲ್ಲೆಲ್ಲ ಆಯ್ತು ನೋಡಿ, ಕಪ್ಪಾಗಿದೆ. ಈಗ ಹಚ್ಚುವಾಗ ಕಪ್ಪಾಗಿದೆ. ಇನ್ನು ವಾಶ್ ಮಾಡಿ ತೊಳೆದ ಮೇಲೆ ಹೇಗೆ ಇರ್ತದೆ ನೋಡಬೇಕು. ಮತ್ತೆ ತೋರಿಸ್ತೇವೆ ನಿಮಗೆ ಹೇಗೆ ಆಗ್ತದೆ ಅಂತ. ಇದು ನಾವಾಗ ಇವರಿಗೆ ತಲೆಗೆ ಕಪ್ಪು ಹಾಕಿದ್ದೇವಲ್ಲ, ಡೈ, ನ್ಯಾಚುರಲ್ ಡೈ ಅಂತ, ಇದರಲ್ಲಿ ತೆಂಗಿನಕಾಯಿದು. ಇದು ನೋಡಿ, ಇಲ್ಲಿ ಬನ್ನಿ ತೋರಿಸ್ತೇನೆ ಹತ್ತಿರ. ಕಪ್ಪು ಆಗಲಿಲ್ಲ ಅಷ್ಟು ನೋಡಿ, ಇಲ್ಲಿ ಬಿಳಿ ಬಿಳಿಯೇ ಉಂಟು. ಸ್ವಲ್ಪ ಅಲ್ಲಿ ಹೌದಾ ಅಲ್ವಾ, ಚೂರು ಕಪ್ಪಾಗಿದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕಪ್ಪಾಗಿದೆ. ಅಂದರೆ ಇಲ್ಲಿ ಸರಿ ವಾಶ್ ಮಾಡಲಿಲ್ಲ ಅಲ್ವಾ, ಏನೋ ಅಲ್ವಾ ಹೋಗಲಿಲ್ವ ಏನೋ ಗೊತ್ತಿಲ್ಲ, ಕೈಗೆ ಹಿಡಿತಾ ಉಂಟು ನೋಡಿ. ಇಲ್ಲಿ ಸರಿ ಸೋಪು ಮತ್ತು ಶಾಂಪು ಯಾವುದು ಬಿದ್ದಲ್ಲಿ ಇದು ಹೋಗಿದೆ, ವೈಟ್ ಆಗಿದೆ ಹೇರ್.
ಕಪ್ಪಾಗಲಿಲ್ಲ ಡೈ ಇದು ನ್ಯಾಚುರಲ್ ಡೈ. ಬಟ್ ಇದು ಒಂದು 3-4 ಸಲ ಕಂಟಿನ್ಯೂಸ್ ಹಾಕ್ತಾ ಇದ್ರೆ ಎಲ್ಲಿ ಕಪ್ಪ ಆಗ್ಬೋದೇನೋ ಚಾನ್ಸ್ ಇರ್ಬೋದು. ಆದರೆ ನೀವು ಎಲ್ಲಾದರೂ ಫಂಕ್ಷನಿಗೆ ಹೋಗ್ಲಿಕ್ಕಿದ್ದು ನೀವು ಮುಂಚಿನ ದಿವಸ ಡೈ ಮಾಡ್ತೇನೆ ಅಂತ ಹೇಳಿ ಡೈ ಮಾಡಿದರೆ ಇದು 100% ವರ್ಕ್ ಆಗೋದಿಲ್ಲ. ನೀವು ಇದನ್ನೇ ಮಾಡಬೇಕು, ಒಳ್ಳೆ ಬ್ರ್ಯಾಂಡ್ ಇದ್ದು ಡೈ ಅಥವಾ ಆಯುರ್ವೇದಿಕ್ ಯಾವುದಾದ್ರೂ ಡೈ ಇದ್ದರೆ ಅದನ್ನು ಯೂಸ್ ಮಾಡಿ. ಮತ್ತು ಈ ಡೈಯನ್ನು ನಂಬ್ಕೊಂಡು ನೀವು ಡೈ ಮಾಡಬೇಡಿ ಫಂಕ್ಷನಿಗೆಲ್ಲ. ಫಂಕ್ಷನ್ ಟೈಮಲ್ಲಿ ಒಂದು ದಿನಕ್ಕೆ ಇದು ಕಪ್ಪಾಗುವಂಥದ್ದಲ್ಲ, ಇದು ಒಂದು ಕಂಟಿನ್ಯೂ ಹಾಕಿ 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 ಎಲ್ಲಿಯಾದರೂ ಕಪ್ಪ ಆಗ್ಬೋದು ಹಾಗೆ. ಇದು ಲಾಸ್ಟಲ್ಲಿ ಈ ಒಂದು ನ್ಯಾಚುರಲ್ ಡೈ ಫೇಲ್ ಆಯಿತು. ಫೇಲ್ ಆಯ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ 100%. ಇದನ್ನು ಕಂಟಿನ್ಯೂ ಹಾಕ್ತಾ ಇದ್ರೆ ಇಲ್ಲ ಕಪ್ಪ ಆಗ್ಬೋದು ಕೂದಲು. ಸಣ್ಣ ಮಕ್ಕಳಿಗೆಲ್ಲ ಮಾಡಿ ನೋಡ್ಬೋದು. ಸಣ್ಣ ಮಕ್ಕಳಿಗೆ ಕೆಲವರಿಗೆ ಬೇಗ ಬಿಳಿ ಆಗ್ತದೆ ಕೂದಲು, ಅಂಥವ್ರು ಇದನ್ನು ಟ್ರೈ ಮಾಡಿ ನೋಡ್ಬೋದು. ಹಾಕಿ 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 ಎಲ್ಲ ಕಪ್ಪ ಆಗ್ಬೋದು. ಹಾಗೆ ಹಾಕೋದ್ರಲ್ಲಿ ಏನು ಇದಿಲ್ಲ, ಹಾರ್ಮ್ ಇಲ್ಲ, ಯಾಕಂದರೆ ಅದು ನ್ಯಾಚುರಲ್, ಯಾವುದು ಕೆಮಿಕಲ್ ಅಲ್ಲ. ತೆಂಗಿನಕಾಯಿಯಲ್ಲಿ ಇದು ಮಾಡೋದು, ತೆಂಗಿನ ಎಣ್ಣೆಯಲ್ಲೇ ಕಲಿಸೋದು, 2 ಸಹ ನ್ಯಾಚುರಲ್ಲೇ, ಏನು ಹಾರ್ಮ್ ಇಲ್ಲ, ತಲೆಗಿರ್ತದೆ ಹಾಗೆ. ನಾವೊಂದು ಮಾಡಿ ನೋಡಿದ್ದು, ವಿಡಿಯೋ ಬರ್ತಾ ಇತ್ತು ಇನ್ಸ್ಟಾಗ್ರಾಮದಲ್ಲೆಲ್ಲ. ಇದು ಡೈ ನ್ಯಾಚುರಲ್ ಡೈ ಕಪ್ಪಾಗ್ತದೆ ನಾನು ಮಾಡಿ ನೋಡಿದ್ದು. ನೋಡಿ ಇಲ್ಲಿ ನಿಮ್ಮ ಎದುರಲ್ಲಿ ಉಂಟು ಇದ್ರದ್ದು ರಿಸಲ್ಟ್ ನೋಡಿ. ಬೇಕಾಯ್ತು ಡೈ ನಿಮಗೆ? ಹಾಂ, ನಿಮಗೆ ಡೈ ಬೇಕಾಯ್ತು? ಬೇಕಾ? ಈ ಡೈ ಪ್ರಯೋಜನ ಇಲ್ಲಲ್ಲ. ಎಂಕು ತೋಜಿಲ್ಲ, ನನಗೆ ಕಾಣುದಿಲ್ಲಲ್ಲ. ನೀವು ಕನ್ನಡಿಯಲ್ಲಿ ನೋಡಿದ್ರೆ ಕಾಣ್ತದೆ ಇದು. ಇಲ್ಲಿ ನೋಡಿ, ಇಲ್ಲೆಲ್ಲ ಬಿಳಿಯೇ ಉಂಟು, ಚೂರ್ಸ ಕಪ್ಪಾಗಲಿಲ್ಲ. ಇದು ಇನ್ನೊಂದು ಸಲ ವಾಶ್ ಮಾಡಿದರೆ ಹೋಗ್ಬೋದೇನೋ. ಇದು ನೋಡಿ, ನನ್ನ ಕೈ ಕಪ್ಪಾಗಿದೆ ಇಲ್ಲಿ ಮುಟ್ಟಿ. ಹಾಗಾಗಿ ಇದು ವರ್ಕ್ ಆಗಲಿಲ್ಲ ನಮಗೆ. ಕೈಗೆ ಬತ್ತು ನಾನು